ಮಾಜಿ ಕುಲ ಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲ ಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲ ಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲ ಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲ ಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲ ಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲ ಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲ ಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲ ಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲ ಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ.
ಮಾಜಿ ಕುಲಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಕುಲಸಚಿವ ಪ್ರೊಫೆಸರ್ ಬಿಸಿ ಮೈಲಾರಪ್ಪ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ದೂರು ನೀಡಿದ್ರು. ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪ ಪ್ರೊಫೆಸರ್ ಮೈಲಾರಪ್ಪ ಅವರ ವಿರುದ್ಧ ಇತ್ತು. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಬೆದರಿಕೆ ಹಾಕಿದ್ದ ಆರೋಪ ಕೂಡ ಇದೆ. ಮನೆಯೊಂದನ್ನು ತಮ್ಮ ಹೆಸರಿಗೆ ಬರೆದುಕೊಡುವಂತೆ ಒತ್ತಾಯಿಸಿದ್ರಂತೆ. ಮೈಲಾರಪ್ಪ ಅವರಿಂದ ಮಹಿಳೆಗೆ ಒತ್ತಾಯಿಸಿ ಬೆದರಿಕೆ ಹಾಕಲಾದ ಆರೋಪ ಇತ್ತು. ಬೆದರಿಕೆ ಹಿನ್ನೆಲೆಯಲ್ಲಿ ಬಸವೇಶ್ವರ ನಗರ ಠಾಣೆಗೆ ದೂರು ದಾಖಲು ಮಾಡಲಾಗಿತ್ತು. ಇದೀಗ ಬಸವೇಶ್ವರ ಪೊಲೀಸರಿಂದ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಾಜಿ ಕುಲಸಚಿವ ಪ್ರೊಫೆಸರ್ ಮಹದೇವಪ್ಪ ಅವರ ಮೈಲಾರಪ್ಪ ಅವರ ಬಂಧನ ಆಗಿದೆ. ಮಹಿಳೆಗೆ ಬೆದರಿಕೆ ಒಡ್ಡಿದ ಆರೋಪ ಅವರ ವಿರುದ್ಧ ದಾಖಲಾಗಿತ್ತು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ